ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಫ್ರಮ್ ಸಾಂಗ್ಲಾ. ಈಗ ನಾವು ಸಾಂಗ್ಲಾ ಬಿಟ್ಟು ಶಿಮ್ಲಾಗೆ ಹೋಗ್ತಾ ಇದ್ದೀವಿ. ಇವತ್ತು ಅರೌಂಡ್ 300 ಕಿಲೋಮೀಟರ್ಸ್ ಜರ್ನಿ ಇರುತ್ತೆ. ಇಲ್ಲಿಂದ ಶಿಮ್ಲಾಗೆ ಹೋಗಿ 250 ಆ ರೌಂಡ್ ಇರುತ್ತೆ. ಒಂದೊಂದು ಜಾಗ ಒಂದೊಂದು ಥರ, ಒಂದೊಂದು ಜಾಗ ಆ್ಯಂಬಿಯನ್ಸ್ ಒಂದೊಂದು ಥರ. ತುಂಬಾ ಖುಷಿ ಆಗುತ್ತೆ ಕೆಲವು ಜಾಗಗಳನ್ನ ನೋಡೋಕ್ಕೆ. ಇಲ್ಲಿ ಆ್ಯಪಲ್ ತೋಟಗಳಿದ್ದಾವೆ ಆ್ಯಂಡ್ ಇಲ್ಲಿ ಕೂಡ ಹಸುಗಳನ್ನ ಸಾಕ್ತಾಯಿದ್ದಾರೆ. ಎಲ್ಲೋ ಹೋಗಿ ಎಲ್ಲೋ ಬಂದು ಯಾವುದಾದ್ರೂ ಜಾಗಗಳನ್ನ ನೋಡಿಕೊಂಡು ಇಷ್ಟೊಂದು ಜಾಗಗಳನ್ನ ನೋಡ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸೀರಿಯಸ್ಲಿ. ಆ್ಯಂಡ್ ದಿಸ್ ಟ್ರಾವೆಲಿಂಗ್ ಗಿವನ್ ಮೀ ಲಿಟಲ್ ಬಿಟ್ ಮೋಟಿವೇಶನ್. ಅಂದರೆ ತುಂಬ ಮೋಟಿವೇಟ್ ಅಂತ ಹೇಳಲ್ಲ ನಾನು, ಒಂದು ಸ್ವಲ್ಪ ಮೋಟಿವೇಟ್ ಮಾಡ್ತು. ಆ್ಯಂಡ್ ಈಗ ಎಲ್ಲಿಂದ ಶಿಮ್ಲಾ ಕೊಡೋ ಟೈಮ್. ನಮ್ಮ ಟಿ ಟಿ ಕೂಡ ರೆಡಿಯಾಗಿದೆ. ಇಲ್ಲಿಂದ ಶಿಮ್ಲಾಗೆ ಹೋಗಿ ಡೆಲ್ಲಿಗೆ ಹೋಗಿ 10 ದಿನ ಆಯಿತು ಮನೆ ಬಿಟ್ಟು. ಮನೆ ಹೋಗಿದ ತಕ್ಷಣ ರಿಯಾಕ್ಷನ್ ನೋಡೋಕೆ ಕತ್ಕೊಂಡಿದ್ದೀನಿ. ಅಂಥ ಸರ್ಪ್ರೈಸಿಂಗ್ ರಿಯಾಕ್ಷನ್ ಏನು ಯಾರ್ದು ಏನಿರಲ್ಲ. ಬಂದಿದೆಯಾ ಬಾ ತಿನ್ನು ಹೋಗು ಅಂತಾರೆ. ಬಟ್ ನಮ್ಮ ಪೆಟ್ ಇದೆಯಲ್ಲ ನನ್ನ ಸಿಂಬಾ, ಅವನು ತುಂಬಾ ವೆಯ್ಟ್ ಮಾಡ್ತಿರ್ತಾನೆ ನಮಗೋಸ್ಕರ. ಎಲ್ಲಿ ಬರಲಿಲ್ಲ ಅಂತ ಒಂದು ಎಕ್ಸೈಟ್ಮೆಂಟ್ ನೋಡೋಕ್ಕೆ ನಾನು ಕತ್ಕೊಂಡಿದ್ದೆ. ಹಲೋ ಗಾಯ್ಸ್, ಈಗ ತಾನೆ ನಾವು ಶಿಮ್ಲಾಗೆ ರೀಚ್ ಆದ್ವಿ. ಆ್ಯಂಡ್ ನಾವಿಲ್ಲೇ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಈ ಪ್ಲೇಸಲ್ಲೇ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಾವು ಸ್ಪಿಟಿ ವ್ಯಾಲಿಗೆ. ಸೊ ಇವಾಗ ಅಲ್ಲೇ ತೊಗೊಂಡು ಡ್ರಾಪ್ ಮಾಡಿದ್ದಾರೆ. ಈಗ ಡೆಲ್ಲಿಗೆ ಓಡ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಅಖಿಲ್ ಬ್ರೋ ಎಲ್ಲ ಜಾಗಗಳನ್ನ ತೋರಿಸಿದ್ರು. ಫುಲ್ ಜಾಲಿಯಾಗಿದ್ರು, ಖುಷಿಯಾಗಿದ್ದರು. ಯಾವಾಗೇ ನಾರ್ತ್ ಸೈಡ್ ಬಂದ್ರೂ ಇವ್ರು ಕಾಂಟ್ಯಾಕ್ಟ್ ಮಾಡಿ, ಇವ್ರ ಪೇಜು ನಂಬರ್ ಎಲ್ಲ ಹಾಕಿರ್ತೀನಿ ನನ್ನ ಕೆಳಗಡೆ. ಫಾಲೋ ಮಾಡಿ, ಏನಾದರೂ ಈ ಕಡೆ ಬಂದರೆ ಇವ್ರನ್ನ ವಿಸಿಟ್ ಮಾಡಿ. Say hi to my viewers. Hi guys, hi. Come to Spiti. I'll host you guys. Okay? Yeah, thank you. ಯಾವಾಗ ಸ್ಪಿಟಿ ವ್ಯಾಲಿಗೆ ಬಂದರೂ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಡೀಟೇಲ್ಸ್ ನಂಬರ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ. ಆ್ಯಂಡ್ ತುಂಬಾ ಖುಷಿ ಆಯಿತು ನಮಗೆ ಈ ಒಂದು ಟ್ರಾವೆಲರ್ ಜೊತೆ ನಾವು ಜರ್ನಿ ಮಾಡಿದ್ದಕ್ಕೆ. ಆ್ಯಂಡ್ ಇವಾಗ ಕೇಳೋಣ ಮುಖಿ ಬ್ರೋ ಹೇಳ್ತೀನಿ ಹೆಂಗಿತ್ತು? ಸ್ಪಿಟಿ ವ್ಯಾಲಿ ಎಂಡ್ ಆಗೋಯ್ತು. ಈಗ ನಾವು ಡೆಲ್ಲಿಗೆ ಹೊರಡ್ಬಿಡ್ತಾ ಇದ್ದೀವಿ. ಹೆಂಗಿತ್ತು ಜರ್ನಿ? ಒಂದು 7 ಡೇಸ್ ಜರ್ನಿ ತುಂಬ ಕ್ರೇಜಿಯಾಗಿತ್ತು. ಹಾಂ, ಏನು ಹೇಳೋಣ, ಬಂದು ನೋಡಬೇಕಪ್ಪ. ಮಾತಲ್ಲಿ ಏನು ಡಿಸ್ಕ್ರೈಬ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಪ್ಲೇಸಸ್ ಹಂಗಿದ್ದಾವೆ. ಮತ್ತು ನಮ್ಮ ಜೊತೆ ನಮ್ಮ ಮುಸ್ತಾದು ಮತ್ತು ಟ್ರಾವೆಲರ್ ಅಖಿಲ್ ಬ್ರೋ ಇಬ್ಬರೂ ಫುಲ್ ಮಸ್ತಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ, ಖೂಬ್ಸೂರತ್ ಎಂಜಾಯ್ ಮಾಡಿದ್ದೀವಪ್ಪ. You talk in English only now? Yeah, I know. You know what? First I came and sit here, you all are coming and telling, I should sit here, you are... See, Why? turn camera that side. Hey, I came to talk you, not to... This all lies. This all lies. Talk English. Lies all. You are talking in English only. I'm also at the back. Hey, Aki bro, Ajay is speaking English in log. For what? Share is speaking in English. Careful with you. What you think? Because you are more handsome than me. Yes bro. You think me... What you think me a bit? No bro. Then why? I'm not thinking anything. Bro, had your dinner? No. Why? Visa not came. ಊಟ ಮಾಡ್ದ? Talk in English bro. No eating food. Slatting for jasmine flowers. Okay guys, finally we are in the Delhi. Hi guys. ಇನ್ನು 10 ಗಂಟೆ ಫ್ಲೈಟ್. ಏನು ಮಾಡ್ತೀಯಾ ಇವಾಗ 8 ಗಂಟೆಗೆ ಅಷ್ಟೊತ್ತವರೆಗೆ ಏನು ಮಾಡ್ತೀಯಾ? ಏನು ಮಾಡಬೇಕು? ಅವಾಗ ಏನು ಹೇಳ್ತಲ್ಲ, ಯಾಕೋ ಮೀಟಿಂಗ್ ಐತೆ ಯಾರ ಜೊತೆ? ಮೀಟಿಂಗ್ ಇದೆ. ಅವಾಗ ಹೇಳಿದ್ರು ಅವ್ರು, ಇವಾಗ ಆಗಲೇ ಇದು ಮಾಡ್ತಾರೆ. ಮೋದಿ ಜೊತೆ ಇರೋದು ನಿಮಗೆ? ನೋಡೋಣ ಹೋದ್ರೆ ಸರಿ. ನಾವು ಡೆಲ್ಲಿಗೆ ಬಂದ್ವಿ. ವಿ ಆರ್ ಬ್ಯಾಕ್ ಇನ್ ದ ಏರ್ಪೋರ್ಟ್. ರಜಾ ಬೈ, ವಿ ಆರ್ ಬ್ಯಾಕ್. ಡೆಲ್ಲಿ ಏರ್ಪೋರ್ಟಲ್ಲಿ ಇದ್ದೀವಿ. ಹಾಂ, ಬರ್ತಾ ಇದ್ದೀವಿ ಊರಿಗೆ. After 11 days gap, boss is back. ಆ್ಯಂಡ್ ಗೈಸ್, ಈಗ ತಾನೇ ಚೆಕಿಂಗ್ ಮುಗೀತು. ಈಗ ನಾವು
ಗೇಟ್ ನಂಬರ್ 3 ಹತ್ರ ಹೋಗ್ತಾ ಇದ್ದೀವಿ. ಡೆಲ್ಲಿಯಲ್ಲಿ ಮಾತ್ರ ಎವ್ರಿ ಚೆಕಿಂಗು, ತುಂಬಾ ಸ್ಟ್ರಿಕ್ಟ್ ಚೆಕಿಂಗ್ ಇದೆ. ರಾಜಾಬೈಗೆ ಎಲ್ಲ ಡಿಟೆಕ್ಟು. ನನಗೆ ಬಾಡಿಯಲ್ಲಿ ಯಾವುದೋ ಒಂದು ಸ್ವಲ್ಪ ಜಾಕೆಟ್ ಮೇಲೆ ಒಂದು ಸ್ವಲ್ಪ ಮೆಟಲ್ಸ್ ಇದಾಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಹೊಡಿಯೋ ಅಂತಲೇ ಇತ್ತು. ರಾಜಾಬೈಗೂ ಅಷ್ಟೇ ನಮ್ಮ ಬಾಡಿಗೆ ಬಂದು ಇಸ್ಕೊಂಡು ಬರ್ಕೊಂಡ ಕ್ಲೀನಾಗೆ. ಯಾರು ಇಷ್ಟು ಮೆಟಲ್ ಹಾಕೊಂಡ್ಬಂದು ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಇರಬೇಕು ಮಾತ್ರ. ಇಲ್ಲ ಅಂದರೆ ಮರ್ಯಾದೆ ಹೆಂಗೆ ಹಂಗಂತೀಯಾ? ಅಯ್ಯೋ, ಎಲ್ಲರೂ ಚೆಕ್ ಮಾಡಿ ಕಳಿಸ್ಬಿಟ್ರೆ ಮರ್ಯಾದೆ ಏನಿರುತ್ತೆ? ಅದು ಕರೆಕ್ಟ್ ಬಿಡು ರಾಜಾಬೈ. ಅಷ್ಟು ಸ್ಪೆಷಲ್ ಚೆಕಿಂಗ್ಸ್ ನಮಗೆಲ್ಲ ಸ್ಪೆಷಲ್ ಚೆಕ್ ಮಾಡ್ದ ರಾಜಾಬೈದು. ಮಾಡಿದಾರಪ್ಪ. ಇಡ್ಲಿಯಿಂದ ಏರ್ಪೋರ್ಟ್ ಸ್ಮೋಕಿಂಗ್ ಝೋನ್ ಇಲ್ಲ ಎಲ್ಲೂ ಸಕ್ಕದಾಗೈತೆ. ಇಟ್ಸ್ ಆಲ್ ವರ್ತ್ ಆಫ್ 3000 rupees ಓನ್ಲಿ ಇಡ್ಲೀಸ್. ರಾಜಾಬೈ ಹಾಂ, ಇವಾಗ ಡೆಲ್ಲಿ ಏರ್ಪೋರ್ಟಲ್ಲಿ ಇದ್ದೀವಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅವಾಗೇನೆ ಬಂದಿದೆ. ಇವಾಗ ಹೇಳಿ ಏನಾಯ್ತು? ಎಲ್ಲ ಚೆಕ್ ಎಲ್ಲ ಆಯಿತು. ಬೋರ್ಡಿಂಗ್ ಪಾಸ್ ಎಲ್ಲ ಇಸ್ಕೊಂಡು ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇಡ್ಲಿ ವಡೆ ಇಡ್ಲಿ ವಡೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಯ್ತಾ? ಹೊಸದಾಗಿತ್ತು. 4 ಇಡ್ಲಿ 4 ವಡೆ 600 rupees. ಅಲ್ಲಪ್ಪ ಇಲ್ಲಿ ಮಾಡಿದ್ದ ಆಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಹಾಂ ಹೇಳು. ಇಡ್ಲಿ ವಡೆ ಚಿತ್ರಾನ್ನ ಎಲ್ಲ ಪರವಾಗಿಲ್ಲ ಇರೋದು. ಎಷ್ಟಾಗ್ತದೆ? 4 ಇಡ್ಲಿ 4 ವಡೆಗೆ 700 rupees. ವಾಟರ್ ಬಾಟ್ಲ ಬಾಟ್ಲೆ ಎಷ್ಟದು? ₹100. 100 rupees. ವಾಟರ್ ಬಾಟ್ಲೆಲ್ಲ ಇರಲಿ. ನಮ್ಮೂರಲ್ಲಿ 800 ರೂಪಾಯಿ ಸಾಮಾನು ಒಂದು ವಾರ ತಿಂದು, 1 ವಾರ 2 ವಾರ 2 ವಾರ ತಿನ್ಬೋದು, ಏನು ಮೋಸ ಇಲ್ಲ. 5 ಇಡ್ಲಿ ಬರುತ್ತೆ, 10 ರೂಪಾಯಿ ಒಂದು ಇಡ್ಲಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಥರ ಲೈಫು ನೋಡ್ಬಿಟ್ಟಿದ್ದೀವಿ. ಇದು ನೋಡ್ಬಿಟ್ಟೆ. ಇದು ನೋಡಿ ನಾನು ಪಕ್ಕಾ ಲೋಕಲ್. ನಾನು ಪಕ್ಕಾ ಲೋಕಲ್. ಹೈ ಲೆವೆಲಿಂದ ಲೋ ಲೆವೆಲ್ವರೆಗೂ ನೋಡಿದ್ದೀನಿ, ಲೋ ಲೆವೆಲಿಂದ ಹೈ ಲೆವೆಲ್ವರೆಗೂ ನೋಡಿದ್ದೀನಿ. ಎಲ್ಲದಕ್ಕೂ ರೆಡಿ ನಾನು. ಬ್ರೋ, ನಿಂಗೆ ಯಾವ್ದು ಬ್ರೋ? ನಾರ್ಮಲ್ ಸ್ಲೀಪಿಂಗ್ ಕೋಚಾ? ಸ್ಲೀಪಿಂಗ್ ಕೋಚ್. ಹೋಗಿದ ತಕ್ಷಣ ಇದಾಗ್ಬಿಡು ಖರ್ಚೀಫ ವಿಂಡೋಯಿಂದ ಪಟ್ಟಂತ. ಬಾವೆಲ್ ಬರ್ತೀರಾ? ಅಯ್ಯೋ, ನಮ್ದು ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ತೊಳಾಕಿದ್ರೆ ಜನಗಳ ನೋಡಿ ಎಷ್ಟು ಜನ ಅವರೇ. ಅಷ್ಟು ಜನದಲ್ಲಿ ನೀನು ಯಾವಾಗ ಹೋಗೋದು? ಅದಕ್ಕೆ ಹೇಳಿದ್ದು ನಾನು ಫಸ್ಟ್ ಇರೋ ನೀನು ಲೈಟಲ್ಲಿ ಹೋಗೋದು. ಹೋಗಿ ಎಲ್ಲ ಕುತ್ಕೊಂಡ್ರು ನಮ್ಮ ಸೀಟ್ ನಮ್ಗೆ ಇದ್ದೇ ಇರುತ್ತೆ. ಹೌದಾ ಬ್ರೋ? ಇರುತ್ತೆ ಹಂಗೆ ನಮ್ಮ ಸೀಟ್ ನಮಗೆ ಖರ್ಚೀಫ್ ಹಾಕಿದ್ರೆ ಸೀಟ ಇಲ್ಲ, ನಮ್ಮ ಸೀಟ್ ನಮ್ಗೆ ಇರುತ್ತೆ. ಕಿಟಕಿಯಿಂದ ಖರ್ಚು ಹಾಕ್ಬಿಡೋದಿಲ್ಲ, ರಶ್ ಆಗೋದ್ರ ಸಿಗಲ್ಲ. ಇವನು ಗೊತ್ತಿಲ್ಲ, ಇವನು ಫಸ್ಟ್ ಟೈಮ್ ಮಾಡ್ತಾರೆ. 10 times ಹೋಗಿರೋದು. ಎಲ್ಲೆಲ್ಲಿಗೆ ಹೋಗಿದ್ದೆ ಹೇಳು ಒಂದ್ಸರಿ? ಗೋವಾ, ಹಾಂ ಶಿರ್ಡಿ. ಹಾಂ, ಅದಕ್ಕೆ ಯಾವತ್ತೂ ಸೀಟ್ ಸಿಕ್ಕಿಲ್ಲ, ಡೋರಲ್ಲಿ ನಿಂತ್ಕೊಂಡು ಹೋಗಿರೋದು. ಬೇರೆ ಕಡೆ ಹೋಗಿ. ಚೆನ್ನೈಗೂ ಫ್ಲೈಟ್ ಇವತ್ತು ಇಲ್ಲ, ಫ್ಲೈಟ್ ಈ ಪೈಲಟ್ ಜೊತೆ ಹೋಗೋದಿಲ್ಲ. ಏನ್ರಲ್ಲಿ ನಂದಿ ಜಾತ್ರೆ ಅಲ್ಲಿ ಕೊಡ್ತೀವಿ. ಬೇಕರಿಗೆ ಹೋಗ್ಬೇಕು ಅಷ್ಟೇ. ಫ್ಲೈಟ್ ಅಲ್ಲ ಪೈಲಟ್ ನಾನಾ? ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ನಮ್ದೇ. ಫ್ಯೂಯಲ್ ಎಲ್ಲ ಅಲ್ಲಿ ಜೀವನ್ ಹಾಸ್ಪಿಟಲ್ ಪಕ್ಕ ಇವ್ರದೇ ಪೆಟ್ರೋಲ್ ಬಂಕ್ ಇದೆ. ನಮ್ದಲ್ಲಪ್ಪ ಮಾಡಿದ್ದಾನೆ. ಏನ್ ಬ್ರೋ? ಪಾನ್ ಕಾರ್ಡ್ ತೋರಿಸಿದ್ರೆ ಗಂಡಸು ಫ್ರೀ ಲೈಟಲ್ಲಿ. ರಾಜಾಬೈ ನಿನಗೆ ಪಾನ್ ಕಾರ್ಡ್ ತೋರಿಸಿದ್ರೆ ನಮಗೆ ತಗೊಂಡಿ ಹೆಸರಿಗೆ ಕೆಳಗಡೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಹೆಂಗೆ ಹೋಗೋದು, ನಾವು ಗಂಡಸರು ಪಾನ್ ಕಾರ್ಡ್ ತೋರಿಸ್ಬಿಟ್ಟು ಹಂಗೆ ಗಾಡಿಯಲ್ಲಿ ಹೋಗೋದು. ಫ್ಲೈಟ್ ಹೊರಟೋಗಿದ್ರೆ ಇಲ್ಲ ಅಪೋಲೋ ಫಾರ್ಮಸಿಯಲ್ಲಿ ಮಾತ್ರೆಗಳು ನುಡ್ಕೊಂಡಿರ್ಬೇಕಿತ್ತು. ಫ್ಲೈಟಲ್ಲಿ ಕಂಡಕ್ಟರ್ ಫೋನ್ ಮಾಡಿದ್ದು ನನಗೆ, ಹಣ ಗಾಡಿ ಬಿಡ್ತಾ ಇದೆ ಬಾಣ ಅಂತ. ಇಲ್ಲ, ಕ್ಲೀನ್ ಮಾಡಿಲ್ಲ, ಸರ್ವಿಸ್ ಬಿಟ್ಟಿಲ್ಲ. ಹೇಳಿದ್ರೆ ನಮ್ಮ 350 ಕೊಡ್ತಾ ಇರಲಿಲ್ಲ ಸರ್ವಿಸ್. ವಾಟರ್ ವಾಶ್ ಫ್ಲೈಟ್ಗೆ 350. ವಾಟರ್ ವಾಶ್, ಫೋಮ್ ವಾಶ್ ನೀಟಾಗಿ ಉಜ್ಜಾಕ್ತಾರೆ, ಗ್ಲಾಸ್ ಗೀಸ್ ಎಲ್ಲ. ಟೈರ್ನಾದ್ರೆ ಕ್ಲೀನಿಕ್ ಪ್ಲೇಸ್ ಹಾಕಿ ಉಜ್ಜೋದು, ಟೂತ್ ಬ್ರಷಲ್ಲಿ ನೀಟಾಗಿ ಒಂದೊಂದು ನೀಟಾಗಿ ಪಳ 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 ಅನ್ನುತ್ತೆ. ಡೆಲ್ಲಿಯಲ್ಲಿ ರಾಜ ಇಲ್ಲಿ ನೋಡ್ಬಿಟ್ಟು ಡೆಲ್ಲಿಯಲ್ಲಿ ಫ್ಲೈಟ್ಗಳೇ ಇಲ್ಲ ಅಂತ ಇದ್ದಾರೆ, ಅಲ್ಲಿ ನಿಂತಿರೋವೆಲ್ಲ ಏನು ಆಟೋಗ್ಲಾ ಅಂತ ನಾನೇನು ಹೇಳೇ ಇಲ್ಲ. ನನ್ನ ಮುಂದೆ ಕೇಳಿದೆ ಇವಾಗ. ಕಿತ್ತೋಗೋಂಗೆ ರೋಡಲ್ಲಿ ಹೊಡೀರಿ. ರಾಜಾಬೈ 18 years ಆಗೈತೆ ಅಲ್ಲಿ. ನಾವು ಹುಟ್ಟಿದ ಮೇಲೆ ಬಂದಿರೋದು ಇವೆಲ್ಲ ಇಲ್ಲಿಗೆ. ನಮ್ಮ ತಾತನ ಜಮಾನದಲ್ಲಿ ಹೇಳ್ತೀನಿ ತೊಗೊಳ್ಳೋಣ ಅಂತ. ಫ್ಲೈಟ್ ಬೇಡ, ಅದು ಜಾಗ ಇಲ್ಲ ನಿಲ್ಸಕ್ಕೆ ಅಂದ್ಬಿಟ್ಟು.
ನೋಡಲ್ಲ ಇಲ್ಲ ಆಗಲ್ಲ ಸ್ಟೇಡಿಯಂ ಬೇಡ ಎಂತಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏರ್ಲೈನ್ಸ್ ಎಲ್ಲ ದೇವ್ರ ಕೇಳಿದ್ದೆ ದೇವ್ರ ಕಟ್ಬಿಟ್ರೆ ಏರ್ಲೈನ್ಸ್ ಏರ್ಶಿವನ ಅದ್ರದ್ದು ಆಗ್ತಾರೆ ಇಂಜಿನಿಯರಿಂಗ್ ಹೋಗೋಕ್ಕೆ ನಮಗೆ ಬರುತ್ತಾ ಗಾಡಿಯಲ್ಲಿ ಹಂಗೆ ಇದು ಅಲ್ಲೇ ಆಪ್ಷನ್ದಲ್ಲೇ ಸರ್ವಿಸ್ ಮಾಡಿಸ್ಬೇಡ ಬಿಡೋಕೆ ಬೇಡ ಶ್ರೇಯಸ್ ಎದುರುಗಡೆ ಜನ ಅಲ್ಲಿ ಎತ್ಬಿಟ್ಟವ್ರಪ್ಪ ಇವಾಗ ಅದೇನೋ ಶೋರೂಮ್ ಮಾಡೋರ ಶ್ರೇಯಸ್ ಹೌದಾ ಕೆಲಸ ಮಾಡೋರಿದ್ದಾರೆ ನೋಡು 30 ದೊಡ್ಡ ಸಾಕು ಇದು ಟೋಲ್ ಟೋಲ್ ಎಸ್ಸಲ್ಲಿ ಕಟ್ತೀವೋ ರಿಟರ್ನ್ ಬರ್ಬೇಕಲ್ಲ ಅವ್ರು ಮಾಡ್ಕೊಂತಾರೆ ಬಟ್ ನಮ್ಗೆ ಅದಕ್ಕೆ ಕೆಲಸ ಬಂದು ಅದು ಬರುವಾಗ ಇವಾಗ 600 ರೂಪಾಯಿ ರೀಚಾರ್ಜ್ ಮಾಡುವಂತ ಇಟ್ಕೊಂಡ್ಬಿಡೋ ಮೇಲೆ ರೀಚಾರ್ಜ್ ಮಾಡಿಸಿ ಕಟ್ ಮಾಡಿದ್ದೆ ನಾನು ಮಾಡಿದ್ನಪ್ಪ 6000 ರೀಚಾರ್ಜು 6000 ರೀಚಾರ್ಜ್ ಮಾಡಿದ್ದಾರೆ ಎಲ್ಲಾದ್ರೂ ರೋಲೇ ಆಗ್ತೀಯಲ್ಲೋ ಫ್ಲೈಟ್ಗೆ 600 ಅಷ್ಟೇ ಇದು ನಮ್ಮೇನು ರೋಡಲ್ಲಿ ಹೋಗಲ್ಲ ರೋಡಲ್ಲಿ 2 ಕಿಲೋಮೀಟರ್ ಅಲ್ಲ ಜೋರಾಗಿ ಬರೋದು ಅದಕ್ಕೆ 600 ಅಷ್ಟೇ ಈಗೆಲ್ಲ ಗಾಡಿ ಅಲ್ಲ ಏರ್ ಟ್ಯಾಕ್ಸ್ ಕಟ್ ಆಗುತ್ತೆ ಇದು ಗೈಸ್ ಇವರು ಫ್ಲೈಟ್ ಬಗ್ಗೆ ಮಾತಾಡ್ಕೊಳ್ಳೋದು ನಾನು ಗಂಧವೆಂಬುವ ಆಸೆ ಅವನೇ ಎಮ್ಮೆಲ್ಲ ಪಕ್ಕದಲ್ಲವನೇ MP ಮಲ್ಕೊಂಡವನೇ ಜನನಾಯಕನಪ್ಪ ನೋಡ್ತಾವ ನೀನಲ್ಲಿ ಅವ್ರು ತೋರಿಸ್ರಿ ವೆಲ್ಕಮ್ ಗಾಯ್ಸ್ ಫೈನಲಿ ದೇವನಹಳ್ಳಿ ಏರ್ಪೋರ್ಟಲ್ಲಿ ಆ್ಯಂಡ್ ನಮ್ಮ ಜರ್ನಿ ಮುಗೀತು ಇಲ್ಲಿಗೆ ಆ್ಯಂಡ್ ನಾಟ್ ಅವರ್ ಜರ್ನಿ ಟ್ರಿಪ್ ಜರ್ನಿ ಮುಗೀತು ನಮ್ಮ ಜರ್ನಿ ಇನ್ನೂ ತುಂಬ ಮುಂದೆ ಇನ್ನೂ ತುಂಬ ಜಾಸ್ತಿನೇ ಇದೆ ಈಗ ಆಲ್ರೆಡಿ ನಮ್ಮನ್ನು ಪಿಕಪ್ ಮಾಡೋಕ್ಕೆ ನಮ್ಮ ಯದುಬ್ರೋ ವಂಶಿ ಎಲ್ಲ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ಊರಿಗೆ ಹೋಗಿ ಸ್ವಲ್ಪ ಟೇಸ್ಟು ಬಾಯಿ ಕೆಟ್ಟೋಗ್ಬಿಟ್ಟಿದೆ ಸ್ವಲ್ಪ ಟೇಸ್ಟಿ ಫುಡ್ಸ್ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಆ್ಯಂಡ್ ವ್ಲಾಗ್ಸಿಗೆ ಕಂಟಿನ್ಯೂ ಆಗ್ತಿರುತ್ತೆ ಆ್ಯಂಡ್ ನೋಡ್ತೀನಿ ಓಕೆ ನಮ್ಮ ರಾಜಾ ಬೈ ಇದ್ದಾರೆ ಪಕ್ಕದಲ್ಲಿ ರಾಜಾ ಬೈ ಫೈನಲಿ ವಿ ಆರ್ ನಾವು ಫೈನಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ನಮ್ಮ ತವ್ರ ಮನೆಗೆ ಬಂದಂಗೆ ತವರು ಮನೆ ಹೇಳು ನಮ್ಮ ಮಣ್ಣಲ್ಲಿ ಕಾಲಿಕ್ಕಿದ್ರೇನೆ ಅದು ಒಂಥರ ಅಲ್ಲೊಂದು ಕೋಟೆ ಇಂದ್ರ ಅಲ್ಲೊಂದು ಸೀನ್ ಮಾಡ್ದ ನೋಡು ಅಂತ ಮುದ್ದಿಕ್ತಾನೆ ನೋಡಿ ನೆಲಕ್ಕೆ ಹಂಗೆ ಮಾಡ್ದ ಹ್ಞೂ ಇನ್ನೇನು ನಮ್ಮ ಇದಕ್ಕೆ ಬಂದ್ರೆ ನಮ್ಗೇನೋ ಒಂಥರ ಖುಷಿ ಖುಷಿ ಹ್ಞೂ ನೆಕ್ಸ್ಟ್ ಲೆವೆಲ್ ಫೀಲ್ ಎಲ್ಲ ನೆಕ್ಸ್ಟ್ ಲೆವೆಲ್ ನಿಂಗೆ ಹೆಂಗಿತ್ತ ಹೋಗ್ಲಿ ಟ್ರಿಪ್ಪು ಟ್ರಿಪ್ ಎಲ್ಲ ಕ್ರೇಜಿ ಒಂದು ವಾರ ಮಂಜಿಗಟ್ಟೆಲ್ಲೇ ಬಿದ್ದು ಬಂದಿದ್ದೀವಿ ನಾವು ಚೆನ್ನಾಗಿರ್ತೀರಿರುತ್ತಾ ಹೇಳಿದೀವಿ ಹೋಗಿದ ತಕ್ಷಣ ಕಾಲುಗಳು ಕೈಗಳು ಎಲ್ಲದೆಲ್ಲ ನೋವ್ತಾವೆ ಏನು ಮಾಡ್ತೀಯ ಫಸ್ಟ್ ಇವಾಗ ಮೊನ್ನೆ ಹೇಳ್ದೆ ಅದೇನಾ ಹೋಗಿದ ತಕ್ಷಣ ಅದೇನಾ ಅಷ್ಟು ಓಕೆ ಗೈಸ್ ಈಗ ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲಿಂದ ಡೈರೆಕ್ಟ್ ಮನೆಗೆ ಕೊಡ್ಬೇಕು ಬೇಗ ಹೋಗಿ ನಮ್ಮೂರನ್ನ ನೋಡ್ಬಿಟ್ರೆ ಖುಷಿ ಆಗ್ತೈತೆ 10 ದಿನದಿಂದ 11 ದಿನ ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮೂರನ್ನ 13th ನಾವು ಬಿಟ್ಟಿದ್ದು ಆ್ಯಂಡ್ ಇಟ್ಸ್ 23rd ನಾನು ಎಲ್ಲ 10 days 11 days ಅಂದ್ಕೊಳ್ಳಿ ಲೆಕ್ಕ ಇಬ್ರು ಫೈನಲಿ ಊರಿಗೆ ಎಲ್ಲರ ಮನ್ಸಲ್ಲಿ ಅದೇ BGM ಮಾಡ್ತಾ ಇದ್ದಲ್ಲ ಮನೆಗೆ ಇವಾರ್ ಬ್ರೋ ಮಾಮ್ ಏನಾದ್ರು ಜೋಪಲ್ಲಿ ಆ್ಯಂಡ್ ಗೈಸ್ ಫೈನಲಿ ಮನೆಗೆ ಬಂದೆ ನಮ್ಮ ಕೊನೆಯವ್ರು ಬಂದವರೆ ವೆಲ್ಕಮ್ ಮಾಡೋದಕ್ಕೆ ಇವಾಗ ಸಿಂಬಾಗ ರಿಯಾಕ್ಷನ್ ನೋಡೋಣ ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ ಹಿಂಬಾಲಿಸಿ ನಾನಿನ್ನ ಓದುವೆನೋ ಇನ್ನಾರಿಗಂತೂ ಹೇಳದಿರೋ ಕಥೆಯಂದ ಹೇಳು
ಬಂದು ಖಾರ ಕೈಗೊಜ್ಜು ಮಾಡಿಸ್ಕೊಂಡು ತಿಂತಾಯಿದ್ದೀನಿ, ಯಾಕಂದರೆ ಇಷ್ಟು ದಿನ ಖಾರನೇ ಇದ್ದಿದ್ದಲ್ಲ ಅದಕ್ಕೆ.